ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ, ಮಂಗಳವಾರ ಮತ್ತು ಶುಕ್ರವಾರ ನಾವು ಮನೆಯಲ್ಲಿ ನೆಲನ ಒರೆಸ್ಬೇಕಾದ್ರೆ ಯಾವ ವಸ್ತುನ ಹಾಕಿ ನೆಲನ ಒರೆಸ್ಬೇಕು ಮತ್ತು ಯಾವ ಥರ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಮಂಗಳವಾರ ಅತ್ಯಂತ ಶಕ್ತಿಯುತವಾಗಿರುತ್ತೆ. ಯಾಕಂದರೆ ಮಂಗಳವಾರ ಶುಕ್ರವಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ತುಂಬಾ ಶಕ್ತಿಯುತವಾಗಿರುತ್ತೆ ಅಂತ. ಲಕ್ಷ್ಮಿ ಬರೋದು ಕೂಡ ಮಂಗಳವಾರ ಶುಕ್ರವಾರ ಅಂತ ಹೇಳ್ತಾರೆ. ಈ ದಿನ ತುಂಬ ಪವರ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ತಾರೆ. ಈ ದಿನ ನಿಮ್ಮ ಕಷ್ಟಗಳು ದೂರ ಮಾಡಿಕೊಳ್ಳೋದಕ್ಕೆ ಅದ್ಭುತವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕಲ್ಲುಪ್ಪು ನಿಮಗೆಲ್ಲ ಗೊತ್ತೇ. ಕಲ್ಲುಪ್ಪು ಕುಂಕುಮದಿಂದ ಮಾಡಿಕೊಳ್ಳುವಂತಹ ಪರಿಹಾರ. ಯಾವುದೇ ರೀತಿ ಹಣ ಖರ್ಚಾಗುವುದಿಲ್ಲ. ಮನೆಯಲ್ಲೇ ಸಿಗುತ್ತೆ. ಕಲ್ಲುಪ್ಪು, ಕುಂಕುಮ ಕೂಡ ಇರುತ್ತೆ. ಇವೆರಡನ್ನು ಉಪಯೋಗಿಸಿಕೊಂಡು ಈ ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ಅಂದರೆ ಖಂಡಿತ ನಿಮ್ಮ ಸಮಸ್ಯೆಗಳು ಕೆಲವೇ ನಿಮಿಷಗಳಲ್ಲಿ ದೂರ ಆಗುತ್ತೆ. ಮನುಷ್ಯ ಅಂತ ಅಂದಮೇಲೆ ಕಷ್ಟಗಳು ಸಹಜ. ಒಂದಲ್ಲ ಒಂದು ರೀತಿ ಕಷ್ಟಗಳು ನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತಾನೇ ಇರ್ತೀವಿ. ಕೆಲವೊಮ್ಮೆ ಈ ಕಷ್ಟಗಳು ನಮಗೆ ಯಾಕೆ ಬರ್ತಾ ಇದೆ, ನಮ್ಮನ್ನೇ ಯಾಕೆ ಈ ಕಷ್ಟಗಳು ಹುಡುಕಿಕೊಂಡು ಬರ್ತಾ ಇದೆ, ನಮಗೆ ಯಾಕೆ ಈ ರೀತಿ ಸಮಸ್ಯೆಗಳು ಆಗ್ತಾ ಇದೆ ಅಂತ ಗೊತ್ತಾಗದೆ ಗೊಂದಲಕ್ಕೆ ಈಡಾಗಿ ಬಿಡ್ತೀವಿ. ಯಾಕೆ ಅಂದರೆ ಆ ರೀತಿಯ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬಂದು ಒದಗಿರುತ್ತೆ. ಹೀಗಿರಬೇಕಾದರೆ ಈ ಸಮಸ್ಯೆಗಳನ್ನು ಯಾವ ರೀತಿ ನಾವು ದೂರ ಮಾಡಿಕೊಳ್ಳುವುದು, ಇದರಿಂದ ಪಾರಾಗೋದು ಹೇಗೆ ಅನ್ನೋದು ಕೆಲವೊಮ್ಮೆ ಗೊತ್ತಾಗದೆ ಮಾನಸಿಕವಾಗಿ ಒಂದು ರೀತಿ ಚಿಂತೆಗೀಡಾಗಿ ಬಿಡ್ತೀರಾ, ಜಿಗುಪ್ಸೆಗೆ ಈಡಾಗಿ ಬಿಡ್ತೀರಾ. ಹೀಗಿರಬೇಕಾದರೆ ಇಂತಹ ಒಂದು ಪುಟ್ಟ ಪರಿಹಾರಗಳು ನಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂದರೆ ನೀವು ನಂಬಲೇಬೇಕು ಫ್ರೆಂಡ್ಸ್. ಯಾಕಂದರೆ ಈ ಪರಿಹಾರಗಳು ಇತ್ತೀಚಿನ ದಿನದಲ್ಲ, ಅನಾದಿ ಕಾಲದಿಂದ ನಮ್ಮ ಪೂರ್ವಿಕರು ಈ ಪರಿಹಾರಗಳನ್ನು ಮಾಡಿಕೊಂಡು ಅದರಿಂದ ಫಲವನ್ನು ಕಂಡುಕೊಂಡ ನಂತರವೇ ಮುಂದಿನ ಪೀಳಿಗೆಗಾಗಿ ಈ ರೀತಿ ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ನಮಗೆ ತಿಳಿಸಿಕೊಡ್ತಾನೆ ಬಂದಿದ್ದಾರೆ. ಅಂತಹ ಒಂದು ಪರಿಹಾರಗಳಲ್ಲಿ ಕಲ್ಲುಪ್ಪು ಮತ್ತು ಕುಂಕುಮದ ಪರಿಹಾರ ಇವೆರಡೂ ನಾವು ಮಾಡಿಕೊಳ್ಳುವ ಒಂದು ಪರಿಹಾರ ಒಂದು ರೀತಿ ಮಾನಸಿಕ ಒಂದು ನೆಮ್ಮದಿಯನ್ನು ತಂದುಕೊಡುತ್ತೆ. ನಮಗೆ ಇರುವಂತಹ ಸಮಸ್ಯೆಗಳನ್ನು ಕೆಲವೇ ನಿಮಿಷಗಳಲ್ಲಿ ದೂರ ಮಾಡುವಂತಹ ಒಂದು ಅದ್ಭುತವಾದಂತಹ ಪರಿಹಾರ. ಅಷ್ಟೇ ದಿನ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಅಂದರೆ ಈ ಪರಿಹಾರ ಖಂಡಿತ ನಿವಾರಣೆ ಆಗುತ್ತೆ. ಕಷ್ಟ ಅಂದರೆ ಎಂಥದ್ದೇ ನಮಗೆ ಕಷ್ಟ ಇರಬಹುದು. ಆರೋಗ್ಯ ಸಂಬಂಧಿತವಾಗಿರುವಂಥ ಕಷ್ಟ ಆಗಿರಬಹುದು, ಹಣಕಾಸಿನ ಸಂಬಂಧಿತ ಕಷ್ಟ ಆಗಿರಬಹುದು, ಅಥವಾ ಕೌಟುಂಬಿಕ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ, ಮಾಟ ಮಂತ್ರಗಳು, ಕಣ್ಣು ದೃಷ್ಟಿಯಿಂದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಏಳಿಗೆ ಇಲ್ಲ, ಅವರು ಒಂದು ಬದುಕಿನಲ್ಲಿ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವಹಿವಾಟುಗಳಲ್ಲಿ, ಕುಟುಂಬ ವರ್ಗದಲ್ಲಿ ದಾಯಾದಿಗಳ ಕಲಹ ಆಗಿರಬಹುದು, ಕೋರ್ಟ್ ಕಚೇರಿ ವ್ಯಾಜ್ಯ ಅಂತ ಏನೇ ಒಂದು ಆಸ್ತಿ ವಿವಾದಗಳಾಗಿರಬಹುದು, ಯಾವುದೇ ರೀತಿ ಸಮಸ್ಯೆ ಆಗಿರಬಹುದು. ಸ್ನೇಹಿತರೆ, ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಕಲ್ಲುಪ್ಪು ಕುಂಕುಮದ ಒಂದು ಪರಿಹಾರಕ್ಕಿದೆ. ಇಂತಹ ಒಂದು ದಿನಗಳಲ್ಲಿ ಅಂದರೆ ಇದು ಪೌರ್ಣಮಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ಬೋದು, ಅಥವಾ ಇಲ್ಲ ಅಂದರೆ ಮಂಗಳವಾರ ಶುಕ್ರವಾರ ಮಿಸ್ ಮಾಡದೆ ಈ ಪರಿಹಾರನ ಮಾಡ್ಕೊಳ್ಳಿ. ಈ ಮಂಗಳವಾರ ಹಾಗೂ ಭಾನುವಾರ ಕೂಡ ಮಾಡ್ಬೋದು. ಮತ್ತು ಅಮಾವಾಸ್ಯೆ ಪೌರ್ಣಮಿ ಇಂತಹ ದಿನಗಳಲ್ಲಿ ಬಹಳ ಶಕ್ತಿ ಇರುತ್ತೆ. ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ, ಕಷ್ಟಗಳನ್ನು ದೂರ ಮಾಡಿಕೊಳ್ಳುವಂತಹ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳುವುದಕ್ಕೆ ಇಂತಹ ದಿನಗಳು ಬಹಳ ಒಂದು ಯೋಗ್ಯವಾದಂಥ ದಿನಗಳು ಅಂತ ಹೇಳ್ಕೋಬೋದು. ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗಿರಬೇಕಾದರೆ ಈ ಪರಿಹಾರವನ್ನು ನೀವು ಈ ದಿನ ಮಂಗಳವಾರ ಆಗಿರೋದ್ರಿಂದ ಈ ದಿನ ಮಾಡಿಕೊಂಡ್ರೆ ಸಾಕು. ನಿಮಿಷಗಳಲ್ಲಿ ಅದರಿಂದ ನೀವು ಫಲವನ್ನು ಅನುಭವಿಸುತ್ತೀರಾ. ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ. ಅಡುಗೆಯಲ್ಲಿ ಎಷ್ಟು ಮುಖ್ಯನೋ ಉಪ್ಪಿಗಿಂತ ರುಚಿ ಇಲ್ಲ ಅಂತಾನೆ ಹೇಳ್ತಾರೆ. ಅಂತಹ ಒಂದು ಪರಮ ಪವಿತ್ರವಾದಂತಹ ಈ ಕಲ್ಲುಪ್ಪು ಅತ್ಯಂತ ಶಕ್ತಿಯುತವಾದಂಥದ್ದು. ಅಮ್ಮನವರಿಗೆ ಅಂದರೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂತಹ ಕಲ್ಲುಪ್ಪು. ಈ ಕಲ್ಲುಪ್ಪನ್ನು ಅಡುಗೆಗೆ ಎಷ್ಟು ಬಹಳ ಪ್ರಧಾನವಾಗಿ ಉಪಯೋಗಿಸುತ್ತೇವೆ, ಅದೇ ರೀತಿಯ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ, ಮಂತ್ರತಂತ್ರಗಳನ್ನು ಮಾಡಿಕೊಳ್ಳೋದಕ್ಕೆ, ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ, ಹಣಕಾಸನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ, ಒಟ್ಟಾರೆಯಾಗಿ ಈ ಕಲ್ಲುಪ್ಪು ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾದಂತಹ ಒಂದು ವಸ್ತು, ಅತ್ಯಂತ ಶಕ್ತಿ ಇರುವಂತಹ ಶ್ರೇಷ್ಠವಾದಂತಹ ವಸ್ತು. ಕಲ್ಲುಪ್ಪಿನಿಂದ ಈ ಪರಿಹಾರ ಮಾಡಿಕೊಂಡರೆ 100ಕ್ಕೆ 100ರಷ್ಟು ಅದು ಫಲವನ್ನು ಕೊಡುತ್ತೆ. ಇನ್ನು ಕುಂಕುಮ ದೈವಿಕ ಸ್ವರೂಪವಾದಂಥದ್ದು, ಮಂಗಳಕರವಾದಂಥದ್ದು. ಪ್ರತಿ ಪೂಜೆಯಲ್ಲೂ ಕೂಡ ಕುಂಕುಮ ಬೇಕೇ ಬೇಕು. ನಿತ್ಯ ಜೀವನದಲ್ಲಿ ನಮ್ಮ ಹಿಂದೂಗಳಲ್ಲಿ ಮುಖ್ಯವಾಗಿ ಪರಮ ಪವಿತ್ರವಾಗಿ ಭಾವಿಸುವಂಥದ್ದು ಈ ಕುಂಕುಮ.
ಈ ಕುಂಕುಮ ಅತ್ಯಂತ ಶಕ್ತಿಯುತವಾದಂಥದ್ದು, ದೈವಿಕವಾದಂಥದ್ದು. ಆದ್ದರಿಂದ ಈ ಕುಂಕುಮದಿಂದ ಮಾಡಿಕೊಳ್ಳುವಂತಹ ಪರಿಹಾರ ಖಂಡಿತವಾಗಿಯೂ ನಮಗೆ ಅದ್ಭುತವಾಗಿ ಫಲ ಕೊಡುತ್ತೆ. ಕುಂಕುಮ ಕೆಂಪು ಬಣ್ಣದಲ್ಲಿ ಇರುತ್ತೆ. ಕೆಂಪು ಅನ್ನೋದು ನಮಗೆ ಒಂದು ರೀತಿ ಶಕ್ತಿ ತುಂಬುವಂಥದ್ದು. ಶಕ್ತಿಗೆ ಒಂದು ಪ್ರತೀಕ ಈ ಕೆಂಪು ಬಣ್ಣ ಅಂತಾನೆ ಹೇಳಲಾಗುತ್ತೆ. ಅಂದರೆ ಈ ಕೆಂಪು ಬಣ್ಣ ಕುಂಕುಮ ಏನಿದೆ, ಕುಂಕುಮವನ್ನು ಕಲ್ಲುಪ್ಪನ್ನು ಉಪಯೋಗಿಸಿಕೊಂಡು ಈ ಪರಿಹಾರ ಮಾಡಿಕೊಳ್ಳಿ. ಸಾಯಂಕಾಲ 7 ಗಂಟೆ ನಂತರ ಮಾಡಿಕೊಳ್ಳಿ. ಯಾಕಂದರೆ ಕೆಟ್ಟ ಶಕ್ತಿಗಳ ಸಂಚಾರ ಸಾಯಂಕಾಲದ ಸಮಯದಲ್ಲಿ ಇರುತ್ತೆ. ಅಂದರೆ ಇಂದು ಮಂಗಳವಾರ ಸಂಜೆ 7 ಗಂಟೆ ನಂತರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಫಲ ಕೊಡುತ್ತೆ. ಇಂತಹ ಸಮಯದಲ್ಲಿ ನಾವು ಈ ಪರಿಹಾರ ಮಾಡಿಕೊಳ್ಳುವುದರಿಂದ ಈ ಸಮಯದಲ್ಲಿ ನಮಗೆ ತುಂಬಾ ಒಂದು ಶಕ್ತಿ ಇರುತ್ತೆ. ಮಾಡಿಕೊಳ್ಳುವಂತಹ ಈ ಪರಿಹಾರದಿಂದ ಸೂಕ್ತ ಫಲವನ್ನು ನಾವು ಅನುಭವಿಸುತ್ತೇವೆ. ಯಾಕಂದರೆ ಯಾವಾಗ ಕೆಟ್ಟದ್ದು ಇರುತ್ತೆ ಅವಾಗಲೇ ಪರಿಹಾರ ಮಾಡಿಕೊಳ್ಳಬೇಕು. ಕೆಟ್ಟ ಶಕ್ತಿ ಎಲ್ಲ ಒಂದು ಬಂದು ಮನೆ ಒಳಗಡೆ ಕೂತ್ಕೊಂಡ ನಂತರ ಯಾವಾಗಲೂ ಮಾಡೋದ್ರಿಂದ ಪರಿಹಾರ ಸಿಗಲ್ಲ. ಅದು ಅಷ್ಟೊಂದು ನಮಗೆ ಸಿದ್ಧಿಸಲ್ಲ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. 7 ಗಂಟೆಯ ನಂತರ ಸೂರ್ಯಾಸ್ತದ ನಂತರ ಮಾಡಿಕೊಳ್ಳಿ. ಸೂರ್ಯೋದಯ ಇದ್ದಂತಹ ಸಂದರ್ಭದಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರ ಅಷ್ಟಾಗಿ ಇರೋದಿಲ್ಲ. ಸೂರ್ಯಾಸ್ತದ ನಂತರ ಕೆಟ್ಟ ಶಕ್ತಿಗಳ ಸಂಚಾರ ಇರುತ್ತೆ. ಅದರಲ್ಲೂ ಈ ಒಂದು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ದಿನ ತುಂಬಾ ಇರುತ್ತೆ ಸಂಚಾರ ಅವರದ್ದು. ಒಂದಷ್ಟು ಜನರಿಗೆ ಭಯ ಇರುತ್ತೆ. ಬಟ್ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಈ ಮಂಗಳವಾರ ಒಳ್ಳೆ ಕಾರ್ಯಗಳನ್ನು ಮಾಡಬಾರದು. ಈ ಮಂಗಳವಾರ ನೀವು ಈ ಕಾರ್ಯಗಳನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಚಿಕಿತ್ಸೆಯನ್ನು ನೀವು ಪಡಿತೀವಿ ಅಂತ ಅಂದರೆ ಈ ದಿನ ಮಂಗಳವಾರ ಅಥವಾ ಶುಕ್ರವಾರ ನೀವು ಹೋಗಬಾರ್ದು, ನಾವು ಚಿಕಿತ್ಸೆ ಪಡಿಬಾರ್ದು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತ ಅದನ್ನು ತೆಗೆದಾಕಿ. ಖಂಡಿತ ಮಂಗಳವಾರ, ಶುಕ್ರವಾರ ತುಂಬಾ ಒಳ್ಳೆಯ ದಿನ ಆಗಿರುತ್ತೆ. ನೀವು ಶೀಘ್ರವಾಗಿ ಚಿಕಿತ್ಸೆಯನ್ನು ತಗೋಬೋದು, ಗುಣಮುಖ ಕೂಡ ಆಗ್ತೀರಾ ಅಂತ ಹೇಳಲಾಗುತ್ತೆ. ಈ ಪುಟ್ಟ ಪರಿಹಾರಗಳು ಮಾಡಿಕೊಂಡು ಕೂಡ ಶೀಘ್ರ ಫಲ ಸಿಗುತ್ತೆ ಅಂತಾನೆ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ತಪ್ಪದೆ ಪರಿಹಾರ ಮಾಡಿಕೊಳ್ಳಿ. ಏನಿಲ್ಲ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ಕೂಡ ದೃಷ್ಟಿಯನ್ನು ತೆಗೆಯುವಂಥದ್ದು. ಕಣ್ಣು ದೃಷ್ಟಿ ಅನ್ನೋದು ಎಷ್ಟು ಒಂದು ಕೆಟ್ಟದ್ದು ಅಂದರೆ, ಕಣ್ಣು ದೃಷ್ಟಿಯಿಂದ ಒಳ್ಳೆಯದು ಎಷ್ಟೇ ನಾವು ಒಳ್ಳೆಯದಾಗಿ ಒಂದು ಅಭಿವೃದ್ಧಿ ಹೊಂದಿದ್ರು ಈ ಒಂದು ದೃಷ್ಟಿ ಮಾಡೋದ್ರಿಂದ ಏಕದಮ್ ನಾವು ಕುಗ್ಗಿ ಹೋಗಿ ಬಿಡ್ತೀವಿ. ಯಾಕಂದರೆ ಅಷ್ಟು ಒಂದು ಕೆಟ್ಟದ್ದು ಬೇಕಾದಂಗೆ ಇದ್ದಂತಹ ಮನೆ ಕೂಡ ಸ್ಮಶಾನ ಆಗಿಬಿಡುತ್ತೆ. ಯಾಕಂದರೆ ಕಣ್ಣು ದೃಷ್ಟಿ ಅಷ್ಟಕ್ಕೊಂದು ಕೆಟ್ಟದು ಅಂತಲೇ ಹೇಳ್ಬೋದು. ಇದು ನಾವೆಲ್ಲಾದರೂ ಹೊರಗಡೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಯಾರೋ ಒಂದು ಮದುವೆ ಫಂಕ್ಷನ್ಗೆ ಚೆನ್ನಾಗಿ ರೆಡಿಯಾಗಿ ಹೋಗಿ ಬಂದಮೇಲೆ ನಾವು ಕಾಯಿಲೆ ಬಿದ್ದು ಬಿಡ್ತೀವಿ. ಕಣ್ಣು ದೃಷ್ಟಿ ಇದೆಲ್ಲ ಕೂಡ ಕಣ್ಣು ದೃಷ್ಟಿಯಿಂದಾನೇ ಆಗುವಂಥದ್ದು. ವಾಂತಿ ಬರುವಂಥದ್ದು, ಜ್ವರ ಬರುವಂಥದ್ದು, 2-3 ದಿನ ಮಲಗಿ ಬಿಡ್ತೀವಿ. ಎದ್ದೇಳಕ್ಕೆ ಆಗದಂಗೆ ಮೈಕೈ ಭಾರ, ತಲೆ ಭಾರ, ಈ ರೀತಿ ಎಲ್ಲ ಆಗಿಬಿಡುತ್ತೆ. ಕೆಲವೊಮ್ಮೆ ದೃಷ್ಟಿ ಆದಾಗ ಹಿಂಗಾಗುತ್ತೆ. ಇನ್ನು ಇವರು ಚೆನ್ನಾಗಿದ್ದಾರಲ್ಲ, ಹೇಳಿಗೆ ಆಗಿದ್ದಾರಲ್ಲ, ಇವರನ್ನು ಕುಗ್ಗಿಸಬೇಕು ಅಂತ ಹೇಳಿಬಿಟ್ಟು ಮಾಟ ಮಂತ್ರ ಮಾಡುವವರು ಇರ್ತಾರೆ. ಇವೆಲ್ಲವನ್ನು ಕೂಡ ನಿರ್ಮೂಲನೆ ಮಾಡಿಕೊಳ್ಳಬೇಕು ಅಂದರೆ ಈ ಒಂದು ಪರಿಹಾರ ನಿಮಗೆ ಅತ್ಯಂತ ಅದ್ಭುತವಾಗಿ ಫಲ ಕೊಡುತ್ತೆ. ಮನೆಯಲ್ಲಿ ಇರುವಂತಹ ಪ್ರತಿ ಸದಸ್ಯರು ಕೂಡ ಮನೆಯಿಂದ ಹೊರಗೆ ನಿಲ್ಲಿಸಿ ಕಲ್ಲುಪ್ಪು ಮತ್ತು ಕುಂಕುಮ ಇವೆರಡನ್ನೂ ಕೂಡ ಮಿಶ್ರಣ ಮಾಡಿ ಅನಂತರವಾಗಿ ಇದನ್ನು ನೀವು ಮನೆ ಹೊರಗಡೆ ನೀವು ಮಾಡಬೇಕು. ಎಲ್ಲರಿಗೂ ಕೂಡ ತಲೆಯಿಂದ ಕೆಳಗೆ ಪಾದದ ತನಕ ಹಿಂದೆ ಮುಂದೆ ಎರಡೂ ಕಡೆಯೂ 3 ಸಲ ಮತ್ತು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಒಂದು 3 ಸತಿ ದೃಷ್ಟಿ ತೆಗೆಯಿರಿ. ಎಲ್ಲರೂ ದೃಷ್ಟಿಯನ್ನು ತೆಗೆದುಕೊಳ್ಳಿ. ನಿಮಗೆ ಕೂಡ ದೃಷ್ಟಿಯನ್ನು ತೆಗೆದುಕೊಳ್ಳಿ. ಯಾರಾದರೂ ಹಿರಿಯರು ಮಾಡಿದರೆ ಇನ್ನೂ ಒಳ್ಳೆಯದು. ಅಂದರೆ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದು ಅವರು ಈ ವಿಧವೆ ಅಥವಾ ವಿದುರರಾಗಿದ್ದರೆ ಅವರು ಮಾಡಿದರೆ ಇನ್ನೂ ಬೇಗ ಫಲವನ್ನು ಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ. ಅಥವಾ ಪರವಾಗಿಲ್ಲ, ಮನೆ ಯಜಮಾನಿ ಕೂಡ ಮಾಡಬಹುದು. ಈ ಒಂದು ದೃಷ್ಟಿ ತೆಗೆದುಬಿಟ್ಟು ಈ ಉಪ್ಪನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಎಲ್ಲರೂ ಡ್ರೈನೇಜಲ್ಲಿ ಹಾಕಿಬಿಡಿ. ಅಥವಾ ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಿ. ಅಥವಾ ಒಂದು ಬಕೆಟ್ ಅಲ್ಲಿ ನೀರು ಹಾಕಿಬಿಟ್ಟು ಅದರ ಒಳಗಡೆ ಹಾಕಿ ಕರಗೋದಕ್ಕೆ ಬಿಟ್ಬಿಟ್ಟು ಅನಂತರವಾಗಿ ಡ್ರೈನೇಜ್ಗೆ ಕೂಡ ಚೆಲ್ಲಬಹುದು. ಈ ರೀತಿ ಮಾಡಿಕೊಂಡ ನಂತರ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಒಂದು ನಮಸ್ಕಾರ ಮಾಡಿಕೊಳ್ಳಿ. ಇಷ್ಟೇ ಸಿಂಪಲ್ ಆಗಿ ಮಾಡುವಂತಹ ಅಮಾವಾಸ್ಯೆ ಪೌರ್ಣಮಿ ದಿನಾನು ಮಾಡ್ಕೊಳ್ಳಿ. ಮತ್ತು ಇಂತಹ ಶಕ್ತಿಯುತ ದಿನಗಳನ್ನು ಮಾಡಿಕೊಂಡ್ರಿ ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ನಿಮ್ಮ ಕೌಟುಂಬಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಮಂಗಳವಾರ, ಶುಕ್ರವಾರ ಮಾಡಿ ಸಾಧ್ಯವಾದರೆ, ಇಲ್ಲ ಅಂದರೆ ಅಮಾವಾಸ್ಯೆ ಪೌರ್ಣಮಿ ದಿನ ಖಂಡಿತ ಮಿಸ್ ಮಾಡದೆ ಈ ಪರಿಹಾರನ ಮಾಡ್ಕೊಳ್ಳಿ. ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಎಲ್ಲದರಲ್ಲೂ ಕೂಡ ವೃದ್ಧಿಯನ್ನು ನೋಡ್ತೀರಾ. ವ್ಯಾಪಾರ, ವಹಿವಾಟು ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ನೆಮ್ಮದಿಯುತ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ
ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ತಿಳ್ಕೊತೀನಿ. ಈ ಮಂಗಳವಾರ ತಪ್ಪದೇ ಇಂದು ಸಂಜೆ ಈ ಪರಿಹಾರನ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತೆ ಅಂತ ಹೇಳ್ತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಶೇರ್ ಮಾಡೋದನ್ನು ಕೂಡ ನೀವು ಖಂಡಿತ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಆದಷ್ಟು ಶೇರ್ ಮಾಡಿ. ವಿಷಯ ಎಲ್ಲರಿಗೂ ಶೇರ್ ಆಗುತ್ತೆ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ, ನೆಕ್ಸ್ಟ್ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್.